ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾದಂತಹ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ ಅಂತ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಹುರುಗಡ್ಲೆ ಬರ್ಫಿನ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲನೇದಾಗಿ 1 ಕಪ್ ಆಗುವಷ್ಟು ಸಿಪ್ಪೆ ಹುಂಡೆ ಆಗಿರುತ್ತಲ್ಲ ಹುರುಗಡ್ಲೆನ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟು 1 ಕಪ್ ಆಗುವಷ್ಟು, ಒಂದು 3/4 ಕಪ್ ಅಂತಲೇ ತಿಳ್ಕೊಳ್ಳಿ, 1/3 ಕಪ್ ಆಗುವಷ್ಟು ಅರ್ಧ ಬಾದಾಮಿ ಹಾಗೆ ಅರ್ಧ ಗೋಡಂಬಿನ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟು 1 ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು 1 ಕಪ್ ಆಗುವಷ್ಟು ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಇವಾಗ ಇದನ್ನು ಪುಡಿ ಮಾಡ್ಕೋಬೇಕು. ನಾನಿಲ್ಲಿ ತೆಂಗಿನಕಾಯಿನ ತೊಗೊಂಡಿಲ್ಲ, ಕೊಬ್ಬರಿನ ತೊಗೊಂಡಿದ್ದೀನಿ. ಒಣ ಕೊಬ್ಬರಿನ ತೊಗೊಂಡು ಅದಕ್ಕೆ ಒಂದು 4 ಏಲಕ್ಕಿ ಕಾಯಿನ ಹಾಕ್ಕೊಂಡು ನೀಟಾಗಿ ಇದನ್ನು ಪುಡಿ ಮಾಡಿ ಇಟ್ಕೊಳ್ಳೋಣ. ನುಣ್ಣಗೆ ಇರಬೇಕು, ಬಾಯಿಗೆ ಸಿಗಬಾರ್ದು, ಆ ರೀತಿಯಾಗಿ ನುಣ್ಣಗೆ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ನಾನು ಯಾವ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದಿಷ್ಟೂ ಸಹ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಒಂದು ಬೌಲ್ಗೆ ಸರ್ವ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಹುರುಗಡ್ಲೆ ಅಂದರೆ ಸಿಪ್ಪೆ ಇರುತ್ತಲ್ಲ ಆ ರೀತಿಯಾಗಿ ನೋಡಿ, ಈ ರೀತಿಯಾಗಿ 2 ಕೈಲೂ ಹಾಕಿ ಸ್ವಲ್ಪ ಹುಜ್ಜಿಬಿಟ್ರೆ ಎಲ್ಲನೂ ಸಿಪ್ಪೆ ಎಲ್ಲನೂ ಉದ್ರೋಗ್ಬಿಡುತ್ತೆ. ಅಕಸ್ಮಾತ್ ಆ ರೀತಿಯಾಗಿ ಮಾಡಿದಾಗ ಹೋಗಿಲ್ಲ ಅಂತ ಹೇಳಿದಾಗ ಒಂದು ಸ್ವಲ್ಪ ಬೆಚ್ಚಗೆ ನೀವು ಹುರ್ಕೊಳ್ಳಿ. ಈ ರೀತಿಯಾಗಿ ಹುರ್ಕೊಳ್ಳೋದ್ರಿಂದ ಸಿಪ್ಪೆ ಎಲ್ಲನೂ ಆರಾಮಾಗೆ ಬಿಟ್ಬಿಡುತ್ತೆ. ಸ್ವಲ್ಪ ಜಸ್ಟು ಹುರ್ಕೊಂಡ್ರೆ ಸಾಕು. ನಾನು ಹುರ್ಕೊಂಡು ಸಿಪ್ಪೆ ಎಲ್ಲನೂ ತೆಗೆದು ಈ ರೀತಿಯಾಗಿ ಅದನ್ನು ಸಹ ಹುರುಗಡ್ಲೆನೂ ಸಹ ನಾನಿವಾಗ ನುಣ್ಣಗೆ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾವಿವಾಗ ಒಂದು ತಟ್ಟೆಗೆ ಎಲ್ಲನೂ ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಪುಡಿ ಮಾಡಿ ಇಟ್ಕೊಂಡಿರುವಂತಹ ಹುರುಗಡ್ಲೆ ಹಾಗೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿ. ಇವಾಗ ನೆಕ್ಸ್ಟ್ ನಾವು ಬಾದಾಮಿ ಮತ್ತು ಗೋಡಂಬಿನೂ ಸಹ ಅದೇ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಳೋಣ. 3/4 ಕಪ್ ಆಗುವಷ್ಟು ನಾನಿಲ್ಲಿ ಅರ್ಧ ಬಾದಾಮಿ ಅರ್ಧ ಗೋಡಂಬಿನ ಪುಡಿ ಮಾಡಿ ನೋಡಿ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೆಲ್ತಿ ಆಗಿರುವಂತಹ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. ನಾನಿವತ್ತಿನ ರೆಸಿಪಿಯಲ್ಲಿ ಮಾಡ್ತಾ ಇರುವಂಥದ್ದು ತೆಂಗಿನಕಾಯಿ ಕೊಬ್ಬರಿ ತುರಿ ಹಾಗೆ ಹುರುಗಡ್ಲೆ ಪುಡಿ ಹಾಗೆ ಬಾದಾಮಿ ಗೋಡಂಬಿ ಇಷ್ಟನ್ನು ಸಹ ನಾವು ಪುಡಿ ಮಾಡಿ ಇಟ್ಕೊಂಡು ಎಲ್ಲನೂ ಸಹ ನೀಟಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟು ನಾವು ಜಸ್ಟ್ 1 ಕಪ್ ಆಗುವಷ್ಟು ಬೆಲ್ಲನ ಜಸ್ಟ್ ಕರಗಿಸಿದ್ರೆ ಸಾಕು. ಪಾಕ ತೆಗಿಯೋ ಅವಶ್ಯಕತೆ ಏನಿರಲ್ಲ. ಬೆಲ್ಲ ಪುಡಿ ಪುಡಿ ಆಗಿರುತ್ತಲ್ವ, ಅದನ್ನು ನೀಟಾಗಿ ಕರಗಿಸ್ಕೊಳ್ಳೋಣ. ಅದು ಕರಗ್ತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಪ್ಯಾನ್ಗೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆಗಿದ್ದಾದಮೇಲೆ ನಾವು ಏನು ಆಗಲೇ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಸೇರಿಸೋಣ. ಕೊಬ್ಬರಿ ಪುಡಿ, ಹುರುಗಡ್ಲೆ ಪುಡಿ, ಬಾದಾಮಿ ಗೋಡಂಬಿ ಪುಡಿ ಅಷ್ಟನ್ನು ಸಹ ನಾನಿವಾಗ ಒಂದು ಪ್ಯಾನ್ಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗೆ ಹುರ್ಕೊಳ್ಳೋಣ. ಮೊದಲನೇದಾಗಿ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ವ ಹುರುಗಡ್ಲೆದು, ನಾವು ಆಗಲೇ ಸಿಪ್ಪೆ ತಕ್ಕೋಬೇಕಾದ್ರೆ ಮಾತ್ರ ನಾವು ಜಸ್ಟ್ ಸುಮ್ಮನೆ ಒಂದು 5 ನಿಮಿಷ ಬಿಸಿ ಮಾಡ್ಕೊಂಡಿದ್ದಷ್ಟೇ. ಇದೆಲ್ಲನೂ ಹಸಿ ಸ್ಮೆಲ್ ಹೋಗೋದಕ್ಕೋಸ್ಕರ ನಾವು ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಅಲ್ಲಿವರೆಗೂ ಹುರ್ಕೊಂಡಿದ್ದಾದಮೇಲೆ ನಾವು ಜಸ್ಟು ಏನು ಕರಗಿಸಿ ಇಟ್ಕೊಂಡಿದ್ವಲ್ಲ ಬೆಲ್ಲನ ಅದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗೆ ಸೇರಿಸ್ಕೊಳ್ಳೋಣ. ಮುಖ್ಯವಾಗಿ ನಾವಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಹ ರೆಡಿ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಟ್ಟು ಎಲ್ಲನೂ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಕಂದು ಬಣ್ಣ ಬಂದಿದ ತಕ್ಷಣ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲದ ನೀರನ್ನು ಸಹ ಸೇರಿಸಿ ಚೆನ್ನಾಗಿ ಒಂದು 5 ನಿಮಿಷ ಜಸ್ಟು ಬಿಸಿ ಆದರೆ ಸಾಕು. ನೋಡಿ, ಈ ರೀತಿಯಾಗಿ ಪ್ಯಾನಿಗೆ ಎಲ್ಲನೂ ಅಂಟಲ್ಲ, ನೀಟಾಗಿ ಎಲ್ಲನೂ ತಳ ಬಿಟ್ಕೊಂಡಿರುತ್ತೆ. ಆ ರೀತಿಯಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನಾವು ಒಂದು ತಟ್ಟೆಗೆ ತುಪ್ಪನ ಸವರ್ಬಿಟ್ಟು ಅದನ್ನು ಇವಾಗ ಸೇರಿಸ್ಕೊಳ್ಳೋಣ. ಸ್ವೀಟ್ ಮಾಡುವಂತಹ ಟ್ರೈ ಇದ್ದರೆ ಅದರಲ್ಲಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್. ಒಂದು ತಟ್ಟೆಗೆ ನಾವು ಎಣ್ಣೆನ ಹಚ್ಬಿಟ್ಟು ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡಿ ಇದನ್ನು ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಿಶ್ರಣ ಹುರುಗಡ್ಲೆ ಸ್ವೀಟ್ನ ನಾವು ತಟ್ಟೆ ಮೇಲೆ ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ನೀಟಾಗೆ ಕಟ್ ಮಾಡ್ಕೊಂಡಿರುವಂತಹ ಪಿಸ್ತಾ ಮತ್ತು ಗೋಡಂಬಿನ ಮೇಲೆ ಹಾಕಿ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಬಿಟ್ಟರೆ ಸಾಕು. ತಣ್ಣಗಾಗ್ಬಿಡುತ್ತೆ ಬೇಗ. ಇದಿಷ್ಟನ್ನು ಸಹ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಒಂದು 5 ನಿಮಿಷಗಳ ಕಾಲ ನಾವು ಇದನ್ನು ಹಾರೋದಕ್ಕೆ ಬಿಡೋಣ. ಈ ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ, ತುಪ್ಪ ಹಾಕಿರೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತಿದೆ. ನಾವಿವಾಗ ಒಂದು 5 ನಿಮಿಷಗಳ ಕಾಲ ಇದನ್ನು
ತಣ್ಣಗಾಗೋಕ್ಕೆ ಬಿಟ್ಟು ನೆಕ್ಸ್ಟು ಕಟ್ ಮಾಡೋಣ. ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಕಟ್ ಮಾಡಿಬಿಡೋಣ. ಇಲ್ಲಾಂತಂದರೆ ತುಂಬ ಆರೋದ್ಮೇಲೆ ಕಟ್ ಮಾಡೋಕೆ ಹೋದರೆ ಅದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ಕಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಇಟ್ಟು ನೆಕ್ಸ್ಟು ನಾನಿವಾಗ ಒಂದು ಚಾಕು ತೊಗೊಂಡು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ 5 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ, ತಣ್ಣಗಾಗಿದೆ ಆಲ್ಮೋಸ್ಟು, ಸ್ವಲ್ಪನೂ ಸಹ ಕೈಗೆ ಅಂಟ್ತಿಲ್ಲ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಸ್ವೀಟ್ ಅಂತೂ. ಮಕ್ಳಿಗಂತೂ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಅಂದರೆ ಬಾದಾಮಿ, ಗೋಡಂಬಿ ಮತ್ತು ಕೊಬ್ಬರಿ ಅದೆಲ್ಲನೂ ಹಾಕಿರ್ತೀವಲ್ಲ, ಮಕ್ಕಳಿಗೆ ತುಂಬಾ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಆಚೆ ಕಡೆ ನಾವು ದುಡ್ಡು ಕೊಟ್ಬಿಟ್ಟು ಸ್ವೀಟ್ನ ತೊಗೊಂಡು ತಿನ್ನೋ ಬದಲು ಈ ರೀತಿಯಾಗಿ ನಾವು ಹುರ್ಗಡ್ಲೆ ಮತ್ತು ಬಾದಾಮಿ, ಗೋಡಂಬಿ, ಕೊಬ್ಬರಿನ ಯೂಸ್ ಮಾಡಿ ತುಂಬಾ ಸಿಂಪಲ್ಲಾಗಿ ಕೇವಲ ಒಂದು 5-10 ನಿಮಿಷಗಳ ಕಾಲ ಸಹ ನಾವು ಸ್ವೀಟ್ನ ರೆಡಿ ಮಾಡ್ಕೋಬೋದು. ಹುರ್ಗಡ್ಲೆ ಬರ್ಫಿ ಸೂಪರ್ ಟೇಸ್ಟಿ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನು ನಾವಿಲ್ಲ ಅಂದರೆ ಒಂದು 15 ಡೇಸ್ಗಳವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಈ ರೀತಿಯಾಗಿ ನೀವು ಒಮ್ಮೆ ಮನೇಲೇ ಟ್ರೈ ಮಾಡಿ. ತುಂಬಾ ಟೇಸ್ಟಿ ಆದಂತಹ ಹುರುಗಡ್ಲೆನ ಯೂಸ್ ಮಾಡಿ ಮಾಡಿರುವಂತಹ ಸ್ವೀಟ್ ರೆಡಿಯಾಗಿದೆ. ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿ ಬೇಗ ಕೆಡುತ್ತೆ ಅನ್ನೋ ಥರ ಹೇಳೋ ಹಾಗಿಲ್ಲ. ನೋಡಿ ಈ ರೀತಿಯಾಗಿ ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಟೇಸ್ಟಿ ಆಗಿದೆ ಅಂತಲೇ ಹೇಳ್ಬೋದು. ಇವತ್ತಿನ ಹುರುಗಡ್ಲೆ ಸ್ವೀಟು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.